ಬಗ್ಗೆ ಈ ಸಿನಿಮಾ ಕಂಟೆಂಟ್ ಬಗ್ಗೆ ಬಂದಿರುವಂತ ಮಾಧ್ಯಮ ದೇವರುಗಳಿಗೆ, ನನ್ನ ಸಾಕು ತಂದೆ ತಾಯಿಗೆ, ನನ್ನ ಸ್ನೇಹಿತರಿಗೆ, ನನ್ನ ಸಿನಿಮಾ ಚಿತ್ರತಂಡ ನನ್ನ ಟೀಮ್ಗೆ ಎಲ್ರಿಗೂ ಸಹ ಮೊದಲನೇದಾಗಿ ನಮಸ್ಕಾರ ಮಾಡ್ತಾ ನನ್ನ ಮಾತನ್ನ ಶುರು ಮಾಡ್ತಾ ಇದ್ದೀನಿ. ನೀವೇನ್ ನೋಡಿದೀರಾ ಇಲ್ಲಿ ಕ್ಲಿಮ್ಸು ಇದೇನು ಅಲ್ಲ. ನನ್ನ ಥಿಂಕಿಂಗು, ನನ್ನ ಕನ್ಸೆಪ್ಟ್ ಬೇರೆ ಇದೆ. ಯಾಕೆಂದ್ರೆ ನಾನು ಯಶೋರ್ ಗರಡಿಯಲ್ಲಿ ಬೆಳೆದಿರೋ ಅಂತ ಹುಡುಗ. ಅದರಿಂದ ಅವ್ರಿಗೆ ಯಾವ ತರ ಫಸ್ಟ್ ಆಫ್ ಆಲ್ ನಾನು ಇಬ್ಬರಿಗೆ ಥ್ಯಾಂಕ್ಸ್ ಹೇಳಿ, ನಾನು 3 ಜನಕ್ಕೆ ಥ್ಯಾಂಕ್ಸ್ ಹೇಳಿ ನನ್ನ ಮಾತನ್ನ ಶುರು ಮಾಡ್ತೀನಿ. ಗೇಮ್ ಚೇಂಜರ್ ಆಫ್ ಇಂಡಿಯನ್ ಸಿನಿಮಾ ಪ್ರಶಾಂತ್ ನೀಲ್ ಸರ್ಗೆ ಮತ್ತು ಎಸ್ ಸರ್ಗೆ ಇಬ್ಬರಿಗೂ ಸಹ ನಾನು ಮೊದಲನೇದಾಗಿ ನಮಸ್ಕಾರ ಹೇಳ್ತಾ ನನ್ನ ಮಾತನ್ನ ಶುರು ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ನನ್ನ ನಿರ್ದೇಶಕರಿಗೆ, ಯಾಕೆ ಅಂತಂದ್ರೆ ತುಂಬಾ ಶ್ರಮ ಇದೆ. 3 ಗಂಟೆ ರಾತ್ರಿ ಆಗ್ಲಿ ಆನ್ಲೈನ್ ಅಲ್ಲಿ ಇರ್ತಾ ಇದ್ರು, 2 ಗಂಟೆ ರಾತ್ರಿ ಆಗ್ಲಿ 5 ಗಂಟೆ ರಾತ್ರಿ ಆಗ್ಲಿ, ಡೇ ನೈಟ್ ಅವ್ರು ಏನ್ ಕಷ್ಟಪಟ್ಟಿದ್ದಾರೆ. ನಿಲ್ಬೇಕು, ನಾವಿಲ್ಲಿ ಏನೋ ಮಾಡಕ್ ಬಂದಿದೀವಿ, ನಾವು ಡೆಫಿನೆಟ್ಲಿ ಹೊಡಿಬೇಕು ಅಂತ ಹೇಳಿ ಹಗಲು ರಾತ್ರಿ ನಾನು ಎಷ್ಟೊತ್ತಾದ್ರೂ ಫೋನ್ ಮಾಡ್ಲಿ, ಅವ್ರು 3 ಗಂಟೆಗೆ ನಾನು ಫೋನ್ ಮಾಡ್ರ ರೆಕಾರ್ಡ್ಸು ನನ್ನ ಹತ್ರ ಇದೆ. ಏನ್ ಮಾಡೋಣ, ಹೊಸದಾಗಿ ಏನ್ ಮಾಡೋಣ, ರೋಷನ್ ಇದ್ ಮಾಡೋಣ, ಅದ್ ಮಾಡೋಣ, ಪ್ರತಿಯೊಂದು ಸರ್ ನಾನು ನಿಜ ಹೇಳ್ತೀನಿ, ನೀವು ಇದನ್ನ ರೀಚ್ ಮಾಡ್ಲೇಬೇಕು. ಇಂಥ ನಿರ್ದೇಶಕನಿಗೆ ಅವಕಾಶ ಕೊಡ್ಬೇಕು ಸರ್. ಅವ್ರ ಬಗ್ಗೆ ನಾನು ಕುತ್ಕೊಂಡು ಮಾತಾಡೋದಲ್ಲ ಸರ್, ನೀವು ಬೇಜಾರು ಮಾಡ್ಕೊಂಡ್ರು ಚಿಂತೆ ಇಲ್ಲ. ಇಂಥ ನಿರ್ದೇಶಕನ್ಗೆ ದಯವಿಟ್ಟು ಅವಕಾಶ ಕೊಡ್ಬೇಕು ಸರ್. ಯಾಕೆ ಗೊತ್ತಾ ಸರ್, ನಾನೊಂದು ಇಷ್ಟು ನೊಂದ್ಕೊಂಡು ಹೇಳ್ತಾ ಇದ್ದೀನಿ. ಪ್ರೊಡ್ಯೂಸರ್ ದುಡ್ಡು ಹಾಕ್ಬಿಟ್ರು, ಅಯ್ಯೋ ಥಿಯೇಟರ್ ಕಡೆ ಬರ್ತಾ ಇಲ್ಲ, ಅಯ್ಯೋ ಜನ ಇಲ್ಲ, ಥಿಯೇಟರ್ ಮುಚ್ಚೋಯ್ತು ಅಂದ್ರೆ ಕೊಡಿ ಸರ್ ಇಂಥ ನಿರ್ದೇಶಕರಿಗೆ. ಒಳ್ಳೆ ಪ್ರೊಡ್ಯೂಸರ್ ಒಳ್ಳೆ ಬಜೆಟ್ ಕೊಟ್ಟು ಕೊಡಿ, ಯಾಕಿಂತ ಔಟ್ಪುಟ್ ಬರಲ್ಲ. ಪ್ರತಿಯೊಬ್ಬರಿಗೂ ಹೇಳೋದಷ್ಟೇ ಸರ್, ನಿರ್ದೇಶಕ ಗೆದ್ರೆ ಕಲಾವಿದ್ರು ಸರ್. ನಾನು ಪ್ರತಿಯೊಬ್ಬರಿಗೂ ಚಿರಋಣಿ ಆಗ್ತೀನಿ. ಮೊದಲನೇದಾಗಿ ನಮ್ಮ ಎಡಿಟ್ರು ಉಮೇಶ್ ಸರ್, ಅದು ಎಷ್ಟು ಸತಿ ಎಡಿಟ್ ಮಾಡಿದಾರೋ ಪಾಪ ಅವ್ರಿಗೆ ಗೊತ್ತಿಲ್ಲ. ಇವರಿಬ್ರು ಪಾತ್ರ ಮಾತ್ರ ತುಂಬಾ ದೊಡ್ಡದಿದೆ ಸರ್. ಎರಡನೇದಾಗಿ ಗಂಗು ಸರ್, ನಮ್ಮ ರವಿವರ್ಮ ಗಂಗು ಸರ್, ಮಾಡಪ್ಪ ಆಗತ್ತೆ, ನಾನಿದ್ದೀನಿ ಏನಪ್ಪಾ ಅಂತ ಹೇಳಿ ಪ್ರತಿಯೊಂದು ಸಹ ಬೆನ್ನಲ್ಲಿ ಪ್ರೋತ್ಸಾಹಿಸಿದ್ದಾರೆ. ನನ್ನ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಎಲ್ಲದಕ್ಕೂ ಹ್ಯಾಟ್ಸ್ ಆಫ್ ಹೇಳ್ಬೇಕು ಅಂದ್ರೆ ನನ್ನ ಲೈಟ್ ಬಾಯ್ಗೆ ಸರ್. ಯಾಕೆಂದ್ರೆ ಆ ನೋವೇನು ಅನ್ನೋದು ನನಗೆ ಗೊತ್ತು ಸರ್. ನನ್ನ ಲೈಟ್ಸ್ ಬಾಸ್ಗೂ ಸಹ ಯೂನಿಟ್ ಮಧುವಣ್ಣ ಆಗಿರ್ಬೋದು, ಯೂನಿಟ್ ದಿಲೀಪ್ ಅವ್ರ MCS ಮಂಜಣ್ಣ ಆಗಿರ್ಬೋದು, ಇವರಿಬ್ಬರಿಗೂ ಸಹ ನಾನು ಮೊದಲನೇದಾಗಿ ನಾನು ನಮಸ್ಕಾರ ಮಾಡ್ತೀನಿ. ಯಾಕೆಂದ್ರೆ ತುಂಬಾ ಶ್ರಮ ಇರುತ್ತೆ. ಪ್ರತಿಯೊಬ್ಬ ಟೆಕ್ನಿಷಿಯನ್ಗಳು ಸರ್ ಎಫರ್ಟ್ ಹಾಕಿ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು 2 ಕೈ ಮುಗಿದು ಕೇಳ್ತೀನಿ, ಕಲಾವಿದ್ರು ಬರಬೇಕು, ಯಥೇಚ್ಛವಾಗಿ ಇಂಥ ನಿರ್ದೇಶಕನ ಗೆಲುವಾಗಬೇಕು. ಅದಕ್ಕೆಲ್ಲ ನಿಮ್ ಪಾತ್ರ ದೊಡ್ಡದಾಗಿದೆ. ನಮ್ಮ ಸೂರ್ಯ ಪ್ರವೀಣಣ್ಣ ಆಗಿರ್ಬೋದು, 3 ಗಂಟೆ ಅಲ್ಲ 12 ಗಂಟೆ ರಾತ್ರಿಯಲ್ಲೂ ಫೋನ್ ಮಾಡ್ತಾರೆ, ಬ್ರದರ್ ನೀವು ಮಾಡ್ತೀರಾ ಮಾಡಿ ಬ್ರದರ್, ನಾನು ಇದೀನಿ ಬ್ರದರ್, ಅದೇನಾಗುತ್ತೋ ಮಾಡಿ ಬ್ರದರ್ ಅನ್ಬಿಟ್ಟು ಹೊತ್ಕೊಳ್ಳೋ, ಯಾಕೋ ಈಗ ರಫ್ ಅಂಡ್ ಟಫ್ ಆಗಿ ಮಾತಾಡ್ತೀಯ ಅಂತೇಳಿ. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ತಂದೆ ತಾಯಿ ಮನೇಲಿ ಪ್ರೀತಿಯಾಗಿ ಬೆಸ್ಟ್ ಫುಡ್ ಹಾಕಿ ಅವ್ರಿಗೆ ಪ್ರೋತ್ಸಾಹಿಸ್ತಾ ಇರ್ತಾರೆ. ಅವ್ರಿಗೆ ನೋವು ಗೊತ್ತಾಗಲ್ಲ ಸರ್. ಆದ್ರೆ ತಂದೆ ತಾಯಿ ಇಲ್ದರು ಹಗಲು ರಾತ್ರಿ ದುಡ್ಕೊಂಡು ಅವನೇ ಮಾಡಿ ಎಲ್ಲ ಕಷ್ಟಪಟ್ಟು ಬರ್ತಾನಲ್ಲ, ಅವನು ನಿಜವಾದಿದ್ದು. ನನ್ಗೆ ಮೊದಲು ಹೇಳೋದ್ ಮರ್ತ್ಬಿಟ್ಟೆ, ನನ್ನ ಊರಿಂದ ಹಿರಿಯರು ಬಂದಿದ್ದಾರೆ. ಆಮೇಲೆ ನನ್ನ ಕೋಚ್ ಆಗಿರ್ಬೋದು ಲಿಖಿತ್ ಅವ್ರು ಆಗಿರ್ಬೋದು, ಆಮೇಲೆ ನನ್ನ ಅವಿನಾಶ್ ಬ್ರದರ್ ಆಗಿರ್ಬೋದು, ನಮ್ಮ ಇವ್ರು ಜಿಮ್ ಟ್ರೈನರ್, ಪ್ರತಿಯೊಬ್ಬರಿಗೂ ಸಹ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ಇವ್ರ ಪಾತ್ರಗಳೆಲ್ಲ ತುಂಬಾ ಇದೆ. 2 ಗಂಟೆ ರಾತ್ರಿಯಲ್ಲಿ ಕರೀಲಿ ಆ ಕ್ಯಾರೆಕ್ಟರ್ ಬೇಕಾದಂಗೆ ರೆಡಿ ಮಾಡೋದಕ್ಕೆ, 9 ಗಂಟೆ ರಾತ್ರಿಯಲ್ಲಿ ಆಗ್ಲಿ ಪ್ರತಿಯೊಂದರಲ್ಲೂ ಹಿಂದೆ ನಿಂತಿದ್ದಾರೆ. ಸೊ ದಯವಿಟ್ಟು ಇಂಥ ಸಿನಿಮಾನ ನೀವೆಲ್ಲ ಗೆಲ್ಲಿಸ್ತೀರಾ ಅನ್ನೋ ನಂಬಿಕೆ ನನಗೈತೆ. 100ರಲ್ಲಿ 100 ಆಗಕ್ ಬಿಡಬೇಡಿ, 100ರಲ್ಲಿ 1 ಆಗಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾ ನನ್ನ ಮಾತನ್ನ ನಾನು ಮುಗಿಸ್ತಾ ಇದ್ದೀನಿ ಸರ್. ನನ್ನ ಪಾತ್ರ ಬಂದು ನೀವೇ ನೋಡ್ತಾ ಇದ್ದೀರಾ, ಬೈರ್ಯ ಅಂತ. ಪಾತ್ರದ ಹೆಸರು ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ತುಂಬಾ ಮುಂದೆ ಒಂದಿದೆ ಸರ್, ಮುಂದೆ ಒಂದಿದೆ ಖಂಡಿತ. ನಾನು ಅದರಲ್ಲಿ ನಾನು ಎಲ್ಲ ರಿವೀಲ್ ಮಾಡ್ತೀನಿ ಸರ್. ನಾನೊಂದು ರಿಕ್ವೆಸ್ಟ್ ನಿಮ್ಗೆ, KGFಗೂ ಇದಕ್ಕೂ ದೇವರೇ ಸಂಬಂಧ ಇಲ್ಲ. ಅದು KGF ಆಗಿರ್ಬೋದು, ಒಂದು ಹಿಂಟುನು ಏನು ಕಾಪಿ ಇಲ್ಲ. ನೀವು ಕತೆ ಕೂತು ನೋಡಿದಾಗ ಪ್ರತಿಯೊಬ್ರು ಸೀಟ್ ಹಿಡಿತಾರೆ, ಸೀಟ್ ಹಿಡಿಸ್ತೀನಿ ಸರ್ 100%. ಸರ್ ಕತೆ ಬರೆಯೋದಕ್ಕೆ ನಾನು 11 ವರ್ಷದಿಂದ ನಾನು ನೋಡ್ಕೊಂತಾನೆ ಬರ್ತಾ ಇದ್ದೀನಿ. ನನಗೆ ಹುಚ್ಚು ಸರ್, ಸಿನಿಮಾ ಡೈರೆಕ್ಷನ್ ಮಾಡ್ಬೇಕು ಅನ್ನೋ ಹುಚ್ಚಿತ್ತು. ಆದ್ರೆ ಒಬ್ಬ ರೈಟರ್ ಆಗ್ಬೇಕಂತ ಹುಚ್ಚಿತ್ತು, ಒಂದು ಇದಾಗ್ಬೇಕು, ಏನಾದ್ರು ಒಂದು ಸಾಧನೆ ಮಾಡ್ಬೇಕು ಅನ್ನೋ ಹುಚ್ಚಿತ್ತು. ನನಗೆ ಬೆಸ್ಟ್ ಇನ್ಸ್ಪೈರ್ ಅಂದ್ರೆ ಪ್ರಶಾಂತ್ ನೀಲ್ ಸರ್. ಅವ್ರ ಸ್ಕ್ರೀನ್ ಪ್ಲೇ, ಅವ್ರ ಬ್ಯಾಕ್ ಗ್ರೌಂಡ್ ಪ್ರತಿಯೊಂದು ಇಷ್ಟ ಸರ್. ಇದು ಬಾಲಿವುಡ್ ಅಲ್ಲಿ ಬಂದಿದೆ, ತೆಲುಗಲ್ಲಿ ಬಂದಿದೆ, ಅಲ್ಲಿ ಬಂದಿದೆ, ಇಲ್ಲಿ ಬಂದಿದೆ ಅಂತ ಸ್ಟಾರ್ಟ್ ಆಗಿತ್ತು. ಈ ಟೈಟಲ್ ಎಲ್ಲದಕ್ಕಿಂತ ಯಥೇಚ್ಛವಾಗಿ ನಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಬರಬೇಕು ಅನ್ನೋದು ನಟ ಬಹಳ ಹಿಡ್ಕೊಂಡಿದೆ ಸರ್. ಡೆಫಿನೆಟ್ಲಿ ಆ ಟೈಟಲ್ ನಾನು ತಗೊಂಡೆ ಸರ್. ಸರ್ ಬಜೆಟ್ ಎಲ್ಲ ರಿವೀಲ್ ಮಾಡಕ್ ಆಗಲ್ಲ, ಖಂಡಿತ ನೆಕ್ಸ್ಟ್ ನಾನು ಎಲ್ಲ ಹೇಳ್ತೀನಿ ಸರ್. ಖಂಡಿತ ಇಲ್ಲ ಸರ್. ಅಣ್ಣ ಎಲ್ಲಿದ್ದಾರೆ ಸರ್? ಬಿಸಿ ಆಗ್ಬಿಟ್ಟಿದ್ದಾರೆ, ಎಲ್ಲಾದ್ರೂ ಟಾಕ್ಸಿಕಲ್ ಬಿಸಿ ಆಗಿದ್ದಾರೆ. ಡೆಫಿನೆಟ್ಲಿ ಸರ್ ಹೋಗ್ತೀನಿ, 100% ಅವ್ರ ಹತ್ರ ಹೋಗ್ತೀನಿ ಸರ್. ಅದಕ್ಕೆಲ್ಲ ನಿಮ್ ಸಹಕಾರ ಬೇಕು ಸರ್, ಮಾಧ್ಯಮ ಮಿತ್ರದ್ದು. ಅವರು ರೀಚ್ ಮಾಡಿದಾಗ ತಾನೆ ಅವ್ರು ನಮ್ಮ ಕೈಗೆ ಸಿಗಕ್ಕಾಗೋದು. ಇಲ್ಲಾಂದ್ರೆ ನಾನು ಹೇಗೆ ಹೋಗಕ್ಕಾಗುತ್ತೆ ಸರ್?
ಈ ತರ ಕಟ್ ಮಾಡ್ಬೇಕು, ಇದೇ ತರ ಟ್ರೈಲರ್ ಬರ್ಬೇಕು ಅಂದ್ರೆ ಈಗ ಲವ್ ಸಬ್ಜೆಕ್ಟ್ ಆಗಿರ್ಬೋದು, ಒಂದು ಕಮರ್ಷಿಯಲ್ ಸಬ್ಜೆಕ್ಟ್ ಆಗಿರ್ಬೋದು, ಹೇಳಿದ್ನಲ್ಲ ಮ್ಯಾಮ್ ಆಗ್ಲೇ, ಥಿಯೇಟರ್ ಜನ ಬರ್ತಾ ಇಲ್ಲ, ಥಿಯೇಟರ್ ನುಗ್ತಾ ಇಲ್ಲ, ಜೋಶ್ ಇರ್ಬೇಕು ಮೇಡಮ್ ಜನಕ್ಕೆ. ಹೊಡಿಯೋದು ಬಡಿಯೋದು, ಆ ಸ್ಕ್ರೀನ್ ಎಗರೋದು, ಪ್ರತಿಯೊಂದು ವಿಷನ್ಸ್ ಮೇಡಮ್ ನೀವು ಖಂಡಿತ ಇದ್ರಲ್ಲಿ ನೋಡ್ತೀರಾ. ತುಫಾನ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಪ್ಲಾನ್ ಮಾಡಿದ್ದಾರೆ ನಮ್ಮ ರಾಜೀವ್ ಸರ್, ಖಂಡಿತ ನೋಡ್ತೀರಾ ಮೇಡಮ್. ಇದಕ್ಕೆ ಇನ್ನೊಂದು ಮಾತು ನಾನು ಹೇಳಕ್ ಇಷ್ಟಪಡ್ತೀನಿ, KGF ಕಾಗ್ಲಿ ಇದಕ್ಕಾಗ್ಲಿ ಯಾವುದೇ ರೀತಿಯ ರಿಯಾಲಿಟಿ ಇಲ್ಲ ಮೇಡಮ್. ಇದು 2 ವರ್ಷ ಶ್ರಮ, ನಾವು ಕಷ್ಟಪಟ್ಟು ಕತೆ ರೆಡಿ ಮಾಡಿ ಅವ್ರ ಹಗಲು ರಾತ್ರಿ ಶ್ರಮ ವಹಿಸಿ ನಮ್ಮ ರಾಜೀವ್ ಸರ್ ಯೋಚನೆ ಮಾಡಿ ಥಿಂಕಿಂಗ್ ಮಾಡಿ ಬೆಸ್ಟ್ 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 ಅಂತ ತೆಗೆದು ಹೊರಗಡೆ ತೆಗ್ದಿರೋಂಥ ಸಿನಿಮಾ ಮೇಡಮ್ ಇದು. ಇಲ್ಲ ಸರ್, ಖಂಡಿತ ಅಫ್ಕೋರ್ಸ್ ಎಲ್ಲೋ ಒಂದ್ ಕಡೆ ಒಂದು ಸಿನಿಮಾ ಅಂದ್ಮೇಲೆ ಸರ್, ಒಂದು ಲವ್ ಸ್ಟೋರಿ ಅಂದ್ಮೇಲೆ ಎಷ್ಟೊಂದು ಲವ್ ಸ್ಟೋರಿಗಳಿದೆ, ಎಲ್ಲೋ ಒಂದ್ ಕಡೆ ಚಿಕ್ಕ ಪುಟ್ಟ ಕನೆಕ್ಷನ್ ಇದ್ದೇ ಇರುತ್ತೆ. ಅದೇ ರೀತಿ ಅಫ್ಕೋರ್ಸ್ ನಾವು ಲಿಟಲ್ ಬಿಟ್ ಇನ್ಸ್ಪೈರ್ ಆಗಿದೀವಿ, ಇಲ್ಲ ಅಂತ ಹೇಳಲ್ಲ. ಬಟ್ ಕಥೆ ಅಂತ ಬಂದಾಗ ನಿಮ್ಗೆ ಸಿನಿಮಾ ನಿಲ್ಲದೆ ಒಂದು ಕಂಟೆಂಟ್ ಮೇಲೆ, ಸೊ ಕಂಟೆಂಟ್ ಬೇರೆ ತರನೇ ಇದೆ, ಅದು ಮುಂದಿನ ದಿನಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಆದ್ರೆ ಒಂದು ರಿಕ್ವೆಸ್ಟ್, ಸಿನಿಮಾ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಯಾವಾಗ ಯಾವಾಗ ಅಂತ ಅರ್ಜೆಂಟ್ ಮಾಡಬೇಡಿ. ಯಾಕೆಂದ್ರೆ ಇದನ್ನ ನಾನು ಥಿಯೇಟರ್ ಅಲ್ಲಿ ಉಳಿಸ್ಕೊಬೇಕು, ಅಳಿಸ್ಕೊಳ್ಳೋ ಕೆಲಸ ಮಾಡಕ್ ಹೋಗಲ್ಲ. ದಯವಿಟ್ಟು ಇನ್ನ ಬೆಸ್ಟ್ ವರ್ಷನ್ ತೆಗಿಯೋದಿದೆ, ಇದಕ್ಕೆಲ್ಲ ನಿಮ್ ಪ್ರೀತಿ ಪ್ರೋತ್ಸಾಹ ಬಹಳ ಬೇಕು ನನಗೆ. ನೆಕ್ಸ್ಟ್ ನಾನು ಇನ್ನೊಂದು ಏನೋ ಒಂದು ದೊಡ್ಡದಾಗಿ ನಮ್ಮ ರಾಜು ಸರ್ ನಾನು ಪ್ಲಾನ್ ಮಾಡಿದೀವಿ. ಡೆಫಿನೆಟ್ಲಿ ಇದು ಹೇಳ್ತಾ ಇದೀವಲ್ಲ, ಇದು ನಮ್ಗೆ ಬಿಡಕ್ಕೂ ಇಷ್ಟ ಇರಲಿಲ್ಲ. ಎಲ್ಲ ಕೇಳೋರು ಯಾವಾಗ ಯಾವಾಗ, ಅಯ್ಯೋ ನಾವು ಥಿಯೇಟರ್ ಮುಚ್ಚೋಗ್ಬಿಡುತ್ತೆ ಅದು ಇದು ಅನ್ನೋ ಬೈದಲ್ಗೋಸ್ಕರ ಇದನ್ನ ಬಿಟ್ಟು ನಾವೆಲ್ಲ ತೋರಿಸಿ ನಿಮ್ ಮನ್ಸ್ ಗೆಲ್ಲಕ್ಕೆ ಅಂತ ನಿಮ್ ಮುಂದೆ ಬಂದಿದ್ದೀವಿ. ಇದಕ್ಕೆ ನಿಮ್ ಸಪೋರ್ಟ್ ಅಂತೂ ಖಂಡಿತ ಮಾಧ್ಯಮ ಮಿತ್ರದ್ದು ಬೇಕೇ ಬೇಕು ಸರ್. ನಾನು ಬೆಸ್ಟ್ ಅಲ್ದಿರೋ ಬೆಸ್ಟ್ ವರ್ಷನ್ ತೆಗಿತಾ ಇದ್ದೀವಿ. ನಮ್ಗೆ ಯಾವಾಗ ಕೆಲಸ ಅನ್ನೋದು ನಮ್ಗೆ ಕ್ಲಿಯರ್ ಕಟ್ ಆಗಿ ಚೌಕಟ್ಟಲ್ಲಿ ಕರೆಕ್ಟಾಗಿ ಅಚ್ಚುಕಟ್ಟಾಗಿ ನಡಿ ನಮ್ಗೆ ಓಕೆ ಅನ್ಸುತ್ತೋ ಅವಾಗ ನಾವು ಬಿಡ್ತೀವಿ ಸರ್. ಸರ್ ನಮ್ ರಾಜೀವ್ ಚಂದ್ರಕಾಂತ್ ಸರ್ ಮನ್ಸ್ ಮಾಡಿದ್ರೆ ಪಾರ್ಟ್ ಯಾಕೆ ಸರ್ 3ನೇ ಮಾಡೋಣ, ಅವ್ರು ಮನ್ಸ್ ಮಾಡ್ಬೇಕು ಸರ್. ನಾನು ಇಟ್ಕೊಂಡು ಅಯ್ಯೋ ಅಪ್ಪ ಅಂತ ರೋಸ್ ಹೋಗ್ಬಿಟ್ಟವ್ರೆ, ಹೀಗೆಲ್ಲ ಪ್ಲಾನ್ ಮಾಡ್ಕೊಂಡು ಹೋಗ್ಬೇಕು ಸರ್. ಅಂದರೆ ಇದೆಲ್ಲ ಸರ್ಪ್ರೈಸ್. ಯೂಶಲಿ ಏನಾಗುತ್ತೆ, ಈಗ ಯಾವುದೊಂದು ದೊಡ್ಡ ಸಕ್ಸಸ್ ಸಿನಿಮಾ ಬಂದಾಗ ಆ ಟೀಮಲ್ಲೇ ನಮ್ಗೆ ಒಳ್ಳೆ ಪಾತ್ರ ಸಿಗೋದು ಅಂತ ಹ್ಯೂಮನ್ ಸೈಕಾಲಜಿ ಆ ಥರ ಇರುತ್ತೆ. ಇದು ಹೆಂಗೆ ಅಂದರೆ, ಒಂದು ಮಾವು ನಾನು ಅವಾಗಲೇ ಆನೆಸ್ಟ್ ಆಗಿ ಹೇಳಿದೆ, ಪೊಲೀಸರು ಅಂತ ಹೇಳಿದ್ರು, ತುಂಬ ಶೇಡ್ಸ್ ಇದೆ ಸರ್ ಅಂತ ಅಂದರು. ಸೊ ನಂಗೆ ತುಂಬ ಸ್ನೇಹಿತರು ಹೇಳ್ತಿರ್ತಾರೆ, ಜಾಸ್ತಿ ಪೊಲೀಸ್ ಮಾಡ್ತಾಯಿದೆ ಕಣ, ಬೇಡ ಡಿಪಾರ್ಟ್ಮೆಂಟ್ಗೆ ಸೇರಿಸ್ಕೊಂಡ್ಬಿಡ್ತಾರೆ ಅಂತ. ಬಟ್ ಇವತ್ತಿನ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ದಾರೆ, ಆಯಿಲ್ ರೇಟ್ ಜಾಸ್ತಿ ಮಾಡಿದ್ದಾರೆ, ಜೀವನ ಮಾಡ್ಬೇಕಲ್ಲ. ಸೊ ಕಲಾವಿದರು ಉಳಿಬೇಕು, ಒಳ್ಳೆ ಸಿನಿಮಾ ಸಿಗಬೇಕು ಅಂದರೆ ಕೆಟ್ಟ ಸಿನಿಮಾಗಳು ಮಾಡ್ಕೊಂಡು ಒಳ್ಳೆ ಸಿನಿಮಾ ಹೋಗ್ಬೇಕಲ್ಲ ಜರ್ನಿ. ಸೊ ಹಂಗಾಗಿ ನಾನು ಮಾಡಲೇಬೇಕಾಗುತ್ತೆ. ಸೊ ಅದು ಹೋದಾಗ ನನಗೆ ಸರ್ಪ್ರೈಸ್ ಆಗಿದ್ದೇ ಫಸ್ಟ್ ಅವ್ರು ಮೇಕಪ್ ಸ್ಟಾರ್ಟ್ ಮಾಡಿದಾಗ ನನ್ನ ಫುಲ್ ಸ್ಕಿಟ್ಟನ್ನು ಚೇಂಜ್ ಮಾಡಕ್ಕೆ ಕೊಟ್ಟರು. ಸೊ ಆಮೇಲೆ ಅಂದ್ಕೊಂಡೆ ಇದು ಲುಕ್ ವೈಸ್ ಏನೋ ಮಾಡ್ತಾರೆ ಅಂತ. ಬಟ್ ಯಾವಾಗ ರಾಜೀವ್ ಸರ್ ಆ್ಯಕ್ಷನ್ ಕಟ್ ಹೇಳಿದ್ರು ಅವಾಗ ನನಗೆ ಅನ್ನಿಸ್ತು, ಅದೇ ನೀವು ಹೇಳ್ದಂಗೆ ಕಾದಿದ್ದೆ ನಾನು ಕಾಯ್ತಿದ್ದೀನಿ ನಾನು ಒಳ್ಳೆ ಪಾತ್ರಕ್ಕೆ. ಅದು ಅಪರೂಪಕ್ಕೆ ಸಿಗೋದು ಗೊತ್ತಿಲ್ಲ ನನಗೆ. ಈಗ ಎಷ್ಟೊಂದು ಜನ ಸ್ನೇಹಿತರಿಗೆ ಸಿಗ್ತಾನೆ ಇರುತ್ತೆ, ಕೆಲವರಿಗೆ ಸ್ವಲ್ಪ ಲೇಟಾಗಿ ಸಿಗ್ಬೋದು. ಬಟ್ ಆ ಥರದೊಂದು ಪಾತ್ರ ಈ ಸಿನಿಮಾದಲ್ಲಂತೂ ಇದೆ. ಯಾಕೆಂದ್ರೆ ನಾನು ಮಾಡಿದ 4 ದಿನ ಕೆಲಸದಲ್ಲೇ ನನಗೆ ಅರ್ಥ ಆಯಿತು. ಇನ್ನೂ ಒಂದು 10-15-20 ದಿನ ಇದೆ ಬಾಕಿ. ಸೊ ಆ ಥರದ್ದೊಂದು ಪಾತ್ರ ಇದು ಅನ್ಸುತ್ತೆ. ಊಟಕ್ಕೆ ಒಳ್ಳೆ ಊಟ ಕೊಟ್ಟಿದ್ದಾರೆ ಸರ್ ಅಂತ ಹೇಳ್ಬೋದು. ಕಾಯ್ತಾ ಇದ್ದೆ, ಅಷ್ಟಿತ್ತು, ನೋಡ್ಬೇಕು. ಕಡೆ ನಾವು ಕನ್ನಡದವರನ್ನೇ ಕೆಳಗಡೆ ಮಲಗಿಸ್ತಾ ಇದೀವಿ ಅನ್ನೋ ಒಂದು ಇದ್ರಲ್ಲಿ ಎಷ್ಟು ಅದ್ದೂರಿಯಾಗಿ ಬಂದಿರೋ ಇದನ್ನ ನೋಡಿದ್ರೆ ಮೂವಿ ಇನ್ನೆಷ್ಟು ಅದ್ದೂರಿಯಾಗಿರುತ್ತೆ. ಸೊ ಅದನ್ನ ಚೆನ್ನಾಗಿ ಕನ್ನಡದವ್ರು ಬೆಳೆಸಿದ್ರೆ, ಅದರಲ್ಲೂ ವೆರಿ ಪವರ್ಫುಲ್ ಮೀಡಿಯಾದವ್ರು ಇದಾರಲ್ಲ, ಇವ್ರು ಮನ್ಸು ಮಾಡಿದ್ರೆ ಮೇ ಬಿ ಇದು ಹಿಟ್ ಆಗತ್ತೆ ಅನ್ನಿಸ್ತಾ ಇದೆ. ಹಿಟ್ ಆಗೋ ಅದು ಮೋರೋವರ್ ನನಗಿದು ವೈಯಕ್ತಿಕವಾಗಿ ನನ್ಗೆ ಅನ್ನಿಸ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಆಸ್ ಎ ಲಾಯರ್ ಆಗಿ ನಾವು ನೋಡ್ತಿರ್ತೀವಲ್ಲ ಕ್ರೈಮು ಅದೆಲ್ಲ, ಆಕ್ಚುಲಿ ಇದನ್ನ ನೋಡಿದಾಗ ನನಗೇನು ಅನ್ನಿಸ್ತು, ಏನೋ ಅದನ್ನೆಲ್ಲ ಜಾಸ್ತಿ ಹಿಡಿದು ಇಟ್ಟಿದ್ದಾರೆ ಈ ಮೂವಿಯಲ್ಲಿ ಅಂತ ಕಾಣಿಸ್ತಾ ಇದೆ.
ನಿಮ್ಗೆ ಯಾವ್ದಾದ್ರು ರಿಯಲ್ ಲೈಫ್ ಕ್ಯಾರೆಕ್ಟರ್ಸ್ ಎಲ್ಲ ನೆನಪಿಗೆ ಬಂದಿದ್ಯಾ? ಬಿಕಾಸ್ ಎವ್ರಿ ಡೇ ನೀವು ಮೀಡಿಯಾದವ್ರ ಮುಂದೆ ಹೇಳಿದ್ರೆ ಮೇ ಬಿ ತಪ್ಪಾಗ್ಬೋದು. ಮೀಡಿಯಾದವ್ರ ಮುಂದೆ ಹೇಳಿದ್ರೆ ತಪ್ಪಾಗ್ಬೋದು. ಅಂಡ್ ಜೊತೆಗೆ ನಾನು ಈ ಮಾಧ್ಯಮದವ್ರ ಮುಂದೆಗಡೆನೆ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ನಾನು ಸಾಮಾನ್ಯವಾಗಿ ಇಂಥ ಕಾರ್ಯಕ್ರಮಗಳಲ್ಲಿ ಬಹಳ ಕಡಿಮೆ, ನಮ್ದೆಲ್ಲ ಬೀಂಗ್ ಲಾಯರ್ಸ್ ನಮ್ದು ಬೇರೆ ಇದ್ರಲ್ಲಿ ಇರ್ತೀವಿ. ಆದ್ರೆ ಇದನ್ನ ನೋಡಿದಾಗ ನನ್ಗೆ ಅನ್ನಿಸ್ತು, ಇತ್ತೀಚಿನ ದಿನಗಳಲ್ಲಿ ಸುಮಾರು ಥಿಯೇಟರ್ಗಳು ಮುಚ್ಚುತ್ತಾ ಇದ್ದಾರೆ, ಹಾಗೆ ಹೀಗೆ ಕನ್ನಡ ಚಿತ್ರರಂಗಗಳು ಒಳ್ಳೆ ಮೂವಿಗಳು ಓಡ್ತಾನೆ ಇಲ್ಲ ಅಂತ ಅನ್ನೋ ಇಂಥ ಸ್ಥಿತಿಯಲ್ಲಿ ಕನ್ನಡ ಚಿತ್ರರಂಗ ಉಳಿಬೇಕು ಅಂದ್ರೆ ಖಂಡಿತವಾಗಿಯೂ ಮಾಧ್ಯಮಗಳ ಪಾತ್ರ ತುಂಬಾ ದೊಡ್ಡದಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ನೀವು ಮನ್ಸು ಮಾಡಿದ್ರೆ ಇಂಥ ಚಿತ್ರ ಉಳಿಯತ್ತೆ. ಅದ್ರಲ್ಲಿರ್ತಕ್ಕಂಥ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆ, ಮ್ಯೂಸಿಷಿಯನ್ಸ್ಗೆ ಎಲ್ಲರಿಗೂ ಕೂಡ ಒಂದು ದಾರಿ ಆಗುತ್ತೆ. ಅದರಿಂದ ನೂರಾರು ಕುಟುಂಬಗಳು ದಾರಿದೀಪಕ್ಕೆ ನೀವು ಕಾರಣ ಆಗ್ತೀರಾ ಅಂತ ನನಗೆ ಅನ್ನಿಸ್ತಾ ಇದೆ. ಸೂಪರ್ ಸೂಪರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ನೀವೇ ಕಾರ್ಯಕ್ರಮಕ್ಕೆ ಫಸ್ಟ್ ಬಂದಿದ್ವಿ ಎಲ್ಲರಿಗಿಂತ ಮುಂಚೆ, ಟೈಮ್ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಕವಿರಾಜ್ ಸರ್, ನಿಮ್ಮ ಸಿನಿಮಾದಲ್ಲಿ, ನಿಮ್ಮ ನಿರ್ದೇಶನದ ಸಿನಿಮಾದಲ್ಲಿ ಪೋಸ್ಟರ್ ಡಿಸೈನಿಂಗ್ ಜವಾಬ್ದಾರಿ ತಗೊಂಡಂತ ನಮ್ಮ ಚಂದ್ರಕಾಂತ್ ಅವ್ರು ಎಲ್ಲಿ ಹೋದ್ರು? ಅಂದಿದ್ದಾರೆ. ಇವತ್ತು 2ನೇ ಸಿನಿಮಾಗೆ ಈ ಲೆವೆಲ್ ಮೇಕಿಂಗ್ ಕೊಡ್ತಾ ಇದ್ದಾರೆ. ಎಕ್ಸ್ಪೆಕ್ಟ್ ಮಾಡಿದ್ರ ಅವತ್ತೇ? ಇಲ್ಲ, ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ನನ್ನ ಮೊದಲನೆಯ ನಿರ್ದೇಶನದ ಸಿನಿಮಾ, 2 ಮಧ್ಯೆ ಆಗ್ಬಿಡ್ತೀವಲ್ಲ, ಓಕೆನಾ? ನನ್ನ ಮೊದಲನೇ ನಿರ್ದೇಶನ ಸಿನಿಮಾ ಮದುವೆ ಮಮತೆ ಕರೆಯೋರಲ್ಲಿ ಇವರು ಬಹಳ ಚಿಕ್ಕ ಹುಡುಗ, ಅವಾಗಿನ್ನು ಪೋಸ್ಟರ್ ಡಿಸೈನ್ ಮಾಡ್ತಾ ಇದ್ರು. ತುಂಬಾ ಕ್ರಿಯೇಟಿವ್ ಆಗಿತ್ತು ಇದ್ರು. ಪೋಸ್ಟರ್ ಡಿಸೈನ್ ಅಂದ್ರೆ ಒಂದು ಫೋಟೋ, ಅದಕ್ಕೆ ಕೆಳಗಡೆ 4 ಕ್ಯಾಪ್ಷನ್ ಹಾಕಿ ಕೊಟ್ಬಿಡೋದಲ್ಲ, ಅದ್ರಲ್ಲಿ ಒಂದು ಕಾನ್ಸೆಪ್ಟ್ ಕಾಣಿಸ್ಬೇಕು, ಅದ್ರಲ್ಲಿ ಒಂದು ಕತೆ ಹೇಳ್ಬೇಕು, ತಾಕತ್ತು ಇತ್ತು ಅವರಿಗೆ. ಅಂದ್ರೆ ಕ್ರಿಯೇಟಿವ್ ಆಗಿದ್ದಾರೆ. ಬಟ್ ಒಂದು ದಿನ ಡೈರೆಕ್ಟರ್ ಆಗ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ ಅವರು ಅವತ್ತೇ ಆಸೆ ವ್ಯಕ್ತಪಡಿಸಿದ್ರು. ಇವಾಗ ನೋಡಿದ್ರೆ ಖುಷಿ ಆಯ್ತು, ಹೆಮ್ಮೆ ಆಯ್ತು. ಇವರ ವಿಜುವಲ್ ಅಲ್ಲಿ ನಿಜವಾಗ್ಲೂ ಒಂದು ದಮ್ ಇದೆ, ಖಂಡಿತವಾಗೂ ಒಂದು ತಾಕತ್ತು ಕಾಣಿಸ್ತಾ ಇದೆ ಇಲ್ಲಿ. ಫ್ರೇಮಿಂಗ್ ಆಗಿರ್ಬೋದು, ಲೈಟಿಂಗ್ ಆಗಿರ್ಬೋದು, ಆ ಟೋನ್ ಆಗಿರ್ಬೋದು, ಮ್ಯೂಸಿಕ್ BGM ಆಗಿರ್ಬೋದು, ಎಲ್ಲೋ ಒಂದ್ ಕಡೆ ಇವಾಗ ಏನಾಗಿದೆ ಅಂದ್ರೆ ಸಿನಿಮಾ ಒಂದು ದಿಕ್ಕಿನಲ್ಲಿ ಥಿಯೇಟ್ರಿಗೆ ಬಂದು ನೋಡ್ಬೇಕು ಅಂದ್ರೆ ಏನೋ ಒಂದು ಲಾರ್ಜರ್ ದನ್ ಲೈಫ್, ದೊಡ್ಡದಾಗಿರ್ಬೇಕು. ಟಿವಿಯ ಒಂದು ಏನು 24 ಇಂಚು 56 ಇಂಚು ಮೀರಿ ದೊಡ್ಡ ಪರದೆಯಲ್ಲಿ ನೋಡ್ಬೇಕಾದಾಗ ಏನೋ ಒಂದು ದೊಡ್ಡದಾಗಿದ್ರೆ ಅದನ್ನ ಜನ ನೋಡ್ತಾರೆ ಅನ್ನೋದಿದೆ. ಎಮೋಷನ್ ಎಲ್ಲ ನೋಡ್ತಾರೆ. ಬಟ್ ಒಂದು ಬೇಸಿಕ್ ಫಾರ್ಮುಲಾ, ಲಾರ್ಜರ್ ದನ್ ಲೈಫ್ ಏನೋ ದೊಡ್ಡದಾಗಿರ್ಬೇಕು, ಏನೋ ಒಂದು ಬೇರೆ ಲೋಕನೇ ತೋರಿಸ್ಬೇಕು ಸಿನಿಮಾ, ಆವಾಗ ಜನ ಬರ್ತಾರೆ ಅನ್ನೋ ಮಾತಿದೆ. ಸ್ವಲ್ಪ ಸಂಕಷ್ಟದ ಸ್ಥಿತಿನೇ ಈಗ ನಮ್ಮ ಸಿನಿಮಾ ರಂಗಕ್ಕೆ. ಅಲ್ಲಿ ನಾವು ನಿನ್ನೆ ಕೂಡ ಮಾತಾಡ್ತಿದ್ವಿ, ಯಾವುದೋ ಒಂದು ಸಿನಿಮಾ ಬರುತ್ತೆ ಎಲ್ಲದನ್ನೂ ಧೂಳು ಎಬ್ಸುತ್ತೆ ಅಂತ. ಈ ಥರದ್ದು ಏನೋ ಬೇಕು ಆ್ಯಕ್ಚುಲಿ. ಈ ಸಿನಿಮಾ ಆ ಸಿನಿಮಾ ಆಗಲಿ, ಜನ ಮತ್ತೆ ಥಿಯೇಟ್ರಿಗೆ ಬರೋ ಥರ ಆಗಲಿ, ದೊಡ್ಡ ಹಿಟ್ಟಾಗಲಿ, ಹೊಸ ಪ್ರತಿಭೆಗಳು ಎಲ್ಲ ಸೇರಿ ಸಿನಿಮಾ ಮಾಡ್ತಿದ್ದಾರೆ. ರಾಜೀವ್ ಅವರಿಗೆ, ರಾಜೀವ್ ಅಂತಿದ್ವಿ ಅವಾಗ, ಅವರು ರಾಜೀವ್ R ಚಂದ್ರಕಾಂತ್ ಆಗಿದ್ದಾರೆ. ರಾಜೀವ್ ಅವರಿಗೆ ದೊಡ್ಡ ಮಟ್ಟದ ವಿಜಯ ಈ ಸಿನಿಮಾದ ಮೂಲಕ ಲಭಿಸ್ಲಿ. ದೊಡ್ಡ ನಿರ್ದೇಶಕರಾಗಲಿ, ಒಳ್ಳೆ ಹೀರೋ ಆಗಿ ಇವರು ಮುಂದುವರಿಲಿ. ಎಲ್ಲ ಕಲಾವಿದರಿಗೂ, ಮೇಡಮ್ಗೂ, ಎಲ್ರಿಗೂ ಇದರಿಂದ ದೊಡ್ಡ ಯಶಸ್ಸು ಸಿಗ್ಲಿ ಅಂತ ಹಾರೈಸ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಅಂದ್ರೆ ಒಂದು ತಂಡದ ವರ್ಕು, ತಂಡದ ಎಲ್ಲ ವಿಭಾಗಗಳಲ್ಲೂ ಹೆಂಗೆ ಕೆಲಸ ಮಾಡಿದ್ರೆ, ಅಚ್ಚುಕಟ್ಟಾಗಿ ಮಾಡಿದ್ರೆ ಈ ತರದ ಒಂದು ಸಿನಿಮಾ, ಈ ತರದ ಒಂದು ಟ್ರೈಲರ್ ನೋಡಕ್ ಸಾಧ್ಯ ಅಂತ ನನಗನ್ಸಿತ್ತು. ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಕಲಾವಿದರಾಗಿರ್ಬೋದು, ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಎದ್ದು ಕಾಣಿಸ್ತಿದ್ದಾರೆ. ಆಮೇಲೆ ರೀ ರೆಕಾರ್ಡಿಂಗ್ ಆಗಿರ್ಬೋದು, ಎಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್. ಎಷ್ಟಾಗುತ್ತೆ ಅಷ್ಟು ಪ್ರಚಾರ ಕೊಡಿ. ಇಂಥ ಸಿನಿಮಾಗಳು ಗೆದ್ರೆ ನಮಗೆಲ್ಲ ಒಂದ್ ಕಡೆ ಚಿಗುರು ಹೊಡೆದಂಗೆ ಆಗುತ್ತೆ. ಅದರಲ್ಲೂ ಹೊಸ ಪ್ರತಿಭೆಗಳು ಬಂದ್ರೆ ಚಿತ್ರರಂಗದ ಬೆಳವಣಿಗೆ ಲಕ್ಷಣ ಅದು. ದಯವಿಟ್ಟು ಎಲ್ಲರೂ ಎಂಕರೇಜ್ ಮಾಡಿ, ಸಪೋರ್ಟ್ ಮಾಡಿ. ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ, ತೂಫಾನ್ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಇರಲಿ ಅಂತ ಎಲ್ಲ ಕನ್ನಡಿಗರಲ್ಲೂ ಹಾಗೆ ನಿಮ್ಮಲ್ಲಿ ಮನವಿ ಮಾಡ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವಿಜುವಲ್ ನೋಡಿದ್ಮೇಲೆ ನಾನೇನು ಹೇಳಂಗಿಲ್ಲ, ಎಲ್ಲ ನೀವೇ ನೋಡಿದ್ದೀರಾ. ಬಟ್ ನನಗೆ ತುಂಬ ಪ್ರಾಮಿಸ್ ಅನಿಸಿದ್ದು ಡೈರೆಕ್ಟ್ ಹಾಗೂ ನಮ್ಮ ರೈಸಿಂಗ್ ಸ್ಟಾರ್ ರೋಷನ್ ಅವರು ತುಂಬ ಫೋರ್ಸಲ್ಲಿ ಕಾಣ್ತಾ ಇದ್ದಾರೆ ಅಲ್ಲಿ ಸ್ಕ್ರೀನ್ ಮೇಲೆ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ಒಳ್ಳೇದಾಗಲಿ. ಸಾರಿ ಮೇಡಮ್, ನಿಮ್ಮ ಹೆಸರು ಗೊತ್ತಾಯಿಲ್ಲ, ಹೀರೋಯಿನ್ ಅನುಷಾ ರೈ. ಓಕೆ ಮೇಡಮ್, ನಿಮಗೂ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಪ್ರೊಡಕ್ಷನ್ ಆಗಿರೋ SR ಪ್ರೊಡಕ್ಷನ್ ವತಿಯಿಂದ ಇನ್ನಷ್ಟು ಈ ಥರ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಅಂತ ಕೇಳ್ಕೊತೀನಿ. ಇಡೀ ಚಿತ್ರ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ.